ಕಟ್ ಮಾಡೋದು. ಅದೇನಾದ್ರು ಡ್ಯಾಮೇಜ್ ಇದೆಯಾ? ಎಲ್ಲ ಓವನ್ಗೂ ಏಜ್ ಬಂದೇ ಬರುತ್ತೆ ಎಲ್ಲ ಓವನ್ಗೂ ಈ ತರ ಓವನ್ಗಳಿಗೆ ಈ ತರ ಪಿನ್ ಬಂದೇ ಬರುತ್ತೆ. ಹೀಟಿಂಗ್ ಎಲಿಮೆಂಟ್ ರೀಹೀಟಿಂಗ್, ಕುಕ್ಕಿಂಗ್, ಗ್ರಿಲ್ಲಿಂಗ್, ಬೇಕಿಂಗ್ ನೀವೆಲ್ಲ ಥರ ಮಾಡ್ಕೋಬೋದು. ಸೊ 28 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಸೊ ಇದರಲ್ಲಿ ನೀವು ಈ ಗ್ಲಾಸನ್ನು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಸ್ವಲ್ಪ ಇದಾಯಿತು ಅಂದರೂ ಕೂಡ ಬ್ರೋಕ್ ಆದರೆ ಅದು ಕಾಸ್ಟೇ 1,500,000 ಹತ್ತಿರ ಇದೆ ನಿಮಗೆ. ಸೊ ಇದಕ್ಕೆ ಓವನ್ಗೆ ಗ್ಲೌಸ್ ಎಲ್ಲ ಬರುತ್ತೆ. ಸೊ ಇದನ್ನು ಸಪ್ರೇಟಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡಿ. ಸೊ ಇದರಲ್ಲಿ ಆಕ್ಸೆಸರೀಸ್ ಅಂತ ಇದು ಟ್ರೇ ಕೊಡ್ತಾನೆ. ಇದು ಪಿಜ್ಜಾ ಟ್ರೇ ಅಥವಾ ಕೇಕ್ ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ಬೋದು ಈ ಟ್ರೇಯಲ್ಲಿ. ಓಕೆನಾ? ಸೊ ಗ್ರಿಲ್ ರ್ಯಾಕಲ್ಲಿ ಒಂದು ಅಪ್ಪರ್ ರ್ಯಾಕ್ ಇರುತ್ತೆ, ಒಂದು ಲೋವರ್ ರ್ಯಾಕ್ ಇರುತ್ತೆ. ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ಈ ಗ್ರಿಲ್ಲಿಂಗ್ ಎಲ್ಲ ಚಿಕನ್ ಗ್ರಿಲ್ಲಿಂಗ್ ಎಲ್ಲ ಮಾಡ್ತೀರಾ, ಹೋಲ್ ಚಿಕನ್ ಅಂದರೆ ಸೊ ಇದನ್ನು ಯೂಸ್ ಮಾಡಿ. ಜಾಸ್ತಿ ಕ್ವಾಂಟಿಟಿದು, ಕಡಿಮೆ ಕ್ವಾಂಟಿಟಿ ಇದಕ್ಕೆ ಯೂಸ್ ಮಾಡಿ. ಸೊ ಇದನ್ನು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟಿಕ್ ನಾನೇ ಮಾಡ್ಕೊಳ್ಳೋ ಇಲ್ಲ ನೀವು ಮಾಡ್ತೀರಾ? ಚಿಕನ್ ಎಲ್ಲ ಅದರ ಮೇಲೆ ಇಟ್ಟರೆ ಆಗುತ್ತಾ? ಹೌದು, ಮೇಲೆ ಸ್ಟಿಕ್ ಮಾಡಬೇಕು. ಇದಕ್ಕೆಲ್ಲ ಸ್ಟಿಕ್ ಮಾಡಿ. ಸೊ ಇದು ಗ್ಲಾಸ್ ಬೌಲ್ ಇದೆ ನೋಡಿ. ಸೊ ಈ ಗ್ಲಾಸ್ ಬೌಲ್ಗೆ ನೀವು ಈ ಥರ ಇಟ್ಟರೆ, ಸೊ ನೆಕ್ಸ್ಟ್ ನೀವು ಚಿಕನ್ ಈ ಥರ ಇದು ಮಾಡಿದ್ರೆ ನಿಮಗೆ ಅದು ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಆಯಿಲ್ ಏನಿದೆ ಆಯಿಲ್ ಇಲ್ಲೆಲ್ಲ ಸ್ಟೋರೇಜ್ ಆಗುತ್ತೆ, ನಿಮ್ಗೆ ಪ್ರಾಪರ್ ಗ್ರಿಲ್ಲಿಂಗ್ ಸಿಗುತ್ತೆ. ಓಕೆನಾ? ಸೊ ನೀವು ಪವರ್ ಆನ್ ಮಾಡಿದ ತಕ್ಷಣ ಈ ಥರ ಆನ್ ಆಗುತ್ತೆ. ಓಕೆನಾ? ಸೊ ನಾವೇನು ಮಾಡಲ್ಲ ಕಣಪ್ಪ, ಬರೀ ರೀಹೀಟಿಂಗ್ ಮಾಡ್ತೀವಿ ಅಂದ್ರೆ ನೀವು ನೋಡ್ಕೊಳ್ಳಿ. ಜಾಸ್ತಿಯಾಗಿ ಬರೀ ಬಿಸಿ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ +30 ಅಂತ ಇದೆ ನೋಡಿ ಮೇಡಮ್. ಜಸ್ಟ್ ನೀವು ಇದೊಂದು ಬಟನ್ ಆನ್ ಮಾಡಿದ್ರೆ ಸಾಕು. ಸೊ ನಿಮ್ಮ ಟೈಮಿಂಗ್ಸ್ ಏನಾದ್ರು ಇನ್ಕ್ರೀಸ್ ಬೇಕು ಅಂದರೆ ಈ ನಾಬ್ನ ರೊಟೇಟ್ ಮಾಡ್ತಾ ಹೋದ್ರು ಸಾಕು. ಇಷ್ಟರಲ್ಲೇ ರೀಹೀಟಿಂಗ್ ಆಗುತ್ತೆ. ಒಂದ್ಸಲ ನೋಡಿ 30 ಸೆಕೆಂಡ್ಸಲ್ಲಿ ಆಗುತ್ತೆ ಅಂತ. ಆಮೇಲೆ ಬೇಕಾದ್ರೆ ನೀವು ಇನ್ಕ್ರೀಸ್ ಡಿಕ್ರೀಸ್ ಏನು ಬೇಕಾದ್ರೆ ಅದು ಮಾಡ್ಕೋಬೋದು. ಸ್ಟಾಪ್ ಮಾಡ್ತೀರಾ ಅಂದರೆ ಇದು ಸ್ಟಾಪ್ ಆಪ್ಷನ್ ಇದೆ, ಡೈರೆಕ್ಟ್ ಹೋಗಿ ನಿಂತ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ಬಂದು ಅಡಿಷನಲ್ ಆಪ್ಷನ್ಗಳಿದೆ ಮೇಡಮ್ ಇದು. ಸೊ ಇದ್ರ ಡೀಟೇಲ್ಸು ಇಲ್ಲಿ ಮೆನ್ಷನ್ ಆಗಿರುತ್ತೆ ನಿಮಗೆ. ಓಕೆನಾ? ಸೊ ಸ್ಲಿಮ್ ಫ್ರೈ ಅಂತಿದೆ ನೋಡಿ. ಈಗ ಸ್ಲಿಮ್ ಫ್ರೈ ಅಂತಿದೆ. ಇದರಲ್ಲಿ ಆಲ್ಮೋಸ್ಟ್ ಒಂದು ನಿಮಗೆ ಅಂತ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅನ್ಕೊಳ್ಳಿ. ಸೊ ಸ್ಲಿಮ್ ಫ್ರೈ ಆಪ್ಷನ್ ಇದು ಬರುತ್ತೆ ಮೇಡಮ್. ಇದರಲ್ಲಿ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಸಪೋಸ್ ನೀವು ಸಮೋಸ ಇದನ್ನೇ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಇದನ್ನ ಪ್ರೆಸ್ ಮಾಡ್ಬೇಕು ಮೇಡಮ್. ಇದನ್ನ ಓಕೆ ಕೊಟ್ಟರೆ ನಿಮ್ಗೆ ಇಲ್ಲಿ 1:1 ಬರುತ್ತೆ. ನೆಕ್ಸ್ಟ್ ಚೇಂಜ್ ಮಾಡ್ತಾ ಹೋಗ್ತೀರಾ ಅಂದರೆ ಈ ಥರ ಚೇಂಜ್ ಮಾಡ್ಕೋಬೇಕು. ಅಲ್ಲಿ 1:1, 2, 3 ಈ ಥರ ಇದೆ ನೋಡಿ ಇಂಡಿಕೇಶನ್. ಇದೆಲ್ಲ ಪ್ರೀಸೆಟ್ ಮೆನುಗಳು. ಸೊ ಇದನ್ನ ಯೂಸ್ ಮಾಡ್ತೀರಾ ಅಂದರೆ ನೀವು ಅದಕ್ಕೆ ಹೋಗಿ ಓಕೆ ಕೊಟ್ಟರೆ ನಿಮ್ಗೆ ಅದು ಸ್ಟಾರ್ಟ್ ಆಗುತ್ತೆ. ಅದು ಪ್ರೀಸೆಟ್ ಅದೇ ಟೈಮಿಂಗ್ಸ್ ಏನಿದೆ ಅದು ತಗೊಳುತ್ತೆ. ಆ ಟೈಮಿಂಗ್ಸ್ ಒಳಗಡೆ ಆ ಪ್ರೋಗ್ರಾಮು ಕಂಪ್ಲೀಟ್ ಆಗುತ್ತೆ. ಸಪೋಸ್ ನೀವೇನಾದ್ರು ಟೈಮ್ ಸೆಟ್ ಮಾಡಿ ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಹೋದರೆ, ಸೊ ನೀವು ಟೈಮ್ ಸೆಟ್ಟಿಂಗ್ ಎಲ್ಲ ಇಲ್ಲೇ ಆಪ್ಷನ್ ಇರುತ್ತೆ. ಈಗ ಕನ್ವೆನ್ಷನ್ ಅಂತ ಸೆಲೆಕ್ಟ್ ಮಾಡ್ಬೋದು. ಇಷ್ಟು ಡಿಗ್ರಿ ಟೆಂಪ್ರೇಚರ್ ಅಂತ ಇರುತ್ತೆ. ಸೊ ಇದನ್ನು ಓಕೆ ಕೊಟ್ಟು ನೀವು ಟೈಮಿಂಗ್ಸ್ ಇಲ್ಲೇ ಸೆಟ್ ಮಾಡ್ಕೋಬೋದು. ಟೈಮಿಂಗ್ ಸೆಟ್ ಮಾಡಿ
ನೀವು ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಈ ಚಿಕನ್ಗಳಿಗೆಲ್ಲ ಎಷ್ಟು ಮಾಡಿಕೊಂಡು ಸೊ ಇಲ್ಲಿ ಮಾಡೆಲ್ ನಂಬರ್ ಮೆನ್ಷನ್ ಆಗಿದೆ ಮೇಡಮ್. ಸೊ ಈ ಮಾಡೆಲ್ ನಂಬರ್ನ ನೀವು ಅಲ್ಲಿ ಡೀಟೇಲ್ಸ್ ಹಾಕಿದ್ರೆ ಇದರಲ್ಲಿ ಏನೇನು ಕುಕ್ ಮಾಡ್ಬೋದು ಪ್ರತಿಯೊಂದು ಡೀಟೇಲ್ಸು ಅದ್ರಲ್ಲಿ ಬರುತ್ತೆ. ಸೊ ಈಗ ಯಾವುದೋ ಒಂದು ಮೆನು ಮಾಡೋಕೆ ಕೊಡ್ತೀರಾ ಅಂದ್ಕೊಳ್ಳಿ, ಅದಕ್ಕೆ ಎಷ್ಟು ಸ್ಪೂನ್ ಏನು ಅಕ್ಕಿ ರೈಸ್ ಹಾಕಬೇಕು, ಏನು ಬೇರೆ ಏನಾರು ಐಟಮ್ ಹಾಕಬೇಕು, ಎಲ್ಲ ಡೀಟೇಲ್ಸ್ ನಿಮ್ಗೆ ಅಲ್ಲೇ ಮೆನ್ಷನ್ ಇರುತ್ತೆ. ಸೊ ಅದರಲ್ಲಿ ಸಂಬಂಧಪಟ್ಟಂಗೆ ನೀವು ಓನ್ ಮೆನುಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋಸ್ಗಳು ಕೂಡ ಇದೆ ಅದು ಸಂಬಂಧಪಟ್ಟಂಗೆ, ಇದನ್ನೆಲ್ಲ ಮಾಡ್ಕೋಬೋದು. ಸ್ಲಿಮ್ ಫ್ರೈ ಅಂತ ಹೇಳಿದ್ರೆ ಸೊ 80% ಲೆಸ್ ಆಯಿಲ್ನ ಯೂಸ್ ಮಾಡಿ ಕುಕ್ ಮಾಡುವಂಥ ಆಪ್ಷನ್ಗಳಿದೆ. ಓಕೆನಾ. ರೋಟಿ ನಾನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೇ ಮಾಡ್ಕೋಬೋದು. ರೋಟಿ ನಾನ್ ಸಪ್ರೇಟಾಗಿ ಪ್ರೋಗ್ರಾಮ್ ಇದೆ, 2 ಮೆನುಸ್ ಮಾತ್ರ ಬರುತ್ತೆ. ಮತ್ತು ಕರ್ಡ್ ಅಂತ ಡೋ ಫ್ರೂಪ್ ಅಂತ ಬರುತ್ತೆ. ಕರ್ಡ್ ಅಂತ ಹೇಳಿದ್ರೆ ಸೊ ಮೊಸರನ್ನ ನೀವು ಬರೀ 35 ನಿಮಿಷದೊಳಗಡೆ ರೆಡಿ ಮಾಡ್ಕೋಬೋದು. ಈಗ ಅರ್ಜೆಂಟಾಗಿ ಮೊಸರು ಬೇಕು, ಅಂಗಡಿ ಥರ ಅವಶ್ಯಕತೆ ಇಲ್ಲ. ಮನೇಲಿ ಹಾಲಿತ್ತಂದ್ರೆ ನೀವೇ ರೆಡಿ ಮಾಡ್ಕೋಬೋದು ಮನೇಲಿ. ಹಾಲಿಟ್ಬಿಟ್ರೆ ಹಾಲಿಟ್ಟು ಅದಕ್ಕೆ ಎಪ್ಪ ಏನು ಹಾಕ್ತೀರಾ ಅದನ್ನ ಹಾಕ್ಬಿಟ್ಟು ಓವನ್ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ ನೀವು ಸ್ಟಾರ್ಟ್ ಕೊಟ್ರೆ 35 ನಿಮಿಷ ಟೈಮ್ ತಗೊಳುತ್ತೆ. 35 ನಿಮಿಷ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ಇರಲ್ಲ, ಇದು ಬಿಸಿ ಐಟಮ್ ಅಲ್ವಾ, ನಿಮ್ಗೆ ಮೊಸರು ರೆಡಿ ಆಗುತ್ತೆ. ನೀವು ಕೋಲ್ಡ್ ನೀವು ಫ್ರಿಜ್ ಇಟ್ಕೋಬೇಕಾಗುತ್ತೆ ಬಟ್ ಮೊಸರು ರೆಡಿ ಆಗುತ್ತೆ. ಇದು ಪೇಟೆಂಟ್ ಟೆಕ್ನಾಲಜಿ ಈ ಬ್ರ್ಯಾಂಡ್. ಓಕೆನಾ. ಬರುತ್ತೆ ಮೇಡಮ್. ಇಂಡಿಯನ್ ರೆಸಿಪಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಸೊ ಇಂಡಿಯನ್ ರೆಸಿಪಿ ಅಂತಿದೆ. ಇದರಲ್ಲೇ ಸಬ್ ಮೆನುಗಳು ಇಷ್ಟಿದೆಯಲ್ಲ, ಇದಕ್ಕೆ ಯೂಸರ್ ಮ್ಯಾನುವಲ್ ಬರುತ್ತೆ. ನಿಮ್ಗೆ ಅಲ್ಲೊಂದು ಬುಕ್ ಅಂತಲ್ಲ ಮೇಡಮ್, ಆ ಬುಕ್ಕಲ್ಲಿ ಎಲ್ಲ ಮೆನ್ಷನ್ ಆಗಿದೆ. ಮತ್ತೆ ಪವರ್ ಡಿಫ್ರೋಸ್ಟ್, ಈಗ ಫ್ರಿಜ್ಜಲ್ಲಿ ಏನಾದ್ರು ಇಟ್ಟಿರ್ತೀರಾ, ಸೊ ಅದು ನಾರ್ಮಲ್ ವೆದರ್ಗೆ ಬರ್ಬೇಕಂತ ಹೇಳಿದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಾರ್ಮಲ್ ವೆದರ್ಗೆ, ಫುಲ್ ಕೋಲ್ಡ್ ಇರುತ್ತೆ, ನಾರ್ಮಲ್ ವೆದರ್ಗೆ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ನೀವು ಯೂಸ್ ಮಾಡಿದ್ರೆ. ಸೊ ಸೆನ್ಸರ್ ಅಂತ ಒಂದು ಕೊಟ್ಟಿದ್ದಾನೆ. ಕನ್ವೆನ್ಷನ್ನು, ಗ್ರಿಲ್ಲು, ಓವನು ಕಾಂಬಿನೇಷನ್, ಇದು 4 ಪ್ರೋಗ್ರಾಮ್ಗಳು. ಬರೀ ಓವನ್ ಅಂದರೆ ರೀಹೀಟಿಂಗ್ ಮಾಡ್ಕೋತೀರಾ, ಗ್ರಿಲ್ ಅಂದರೆ ಗ್ರಿಲ್ ಮಾಡ್ಕೋತೀರಾ, ಕನ್ವೆನ್ಷನ್ ಅಂದರೆ ಕುಕ್ಕಿಂಗ್, ಬೇಕಿಂಗ್ ಈ ಥರದ್ದೆಲ್ಲ ಮಾಡ್ಕೋತೀರಾ. ಇಷ್ಟು ಆಪ್ಷನ್ ಇದೆ. ನೀವು ಟೈಮ್ ಸೆಟ್ ಮಾಡ್ತೀರಾ ಅಂದರೆ ಇದನ್ನು ರೊಟೇಟ್ ಮಾಡ್ತಾ ಹೋದಂಗೆ ಪ್ರೋಗ್ರಾಮ್ಗೆ ಹೋದರೆ ಸೆಟ್ ಆಗುತ್ತೆ. ಬರೀ ರೀಹೀಟಿಂಗ್ಗೆ ಈ ಪ್ರೋಗ್ರಾಮ್ ಒಂದು ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ. ಸಡನ್ನಾಗಿ ಎಲ್ಲ ಅರ್ಥ ಆಗಲ್ಲ ಇದರಲ್ಲಿ. ನೀವು ಕಲಿತಾ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗುತ್ತೆ.